ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನೆ. ನಗರದ ಕಳಸಾಪುರ ರಿಂಗ್ ರೋಡ್ ಸಮೀಪದ ಕಲ್ಯಾಣ ನಗರದ ಹೆರಕಲ್ ಲೇಔಟ್ನಲ್ಲಿ ಸುಮಾರು 80 ಲಕ್ಷ ರು. ವೆಚ್ಚದಲ್ಲಿ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ನಿರ್ಮಿಸಲಾದ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಕೇಂದ್ರದ ನೂತನ ಕಟ್ಟಡವನ್ನು ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ ಅವರು ರವಿವಾರ ಉದ್ಘಾಟಿಸಿದರು. ಕಟ್ಟಡ ನಿರ್ಮಾಣ ಸಮಿತಿ ಚೇರ್ಮನ್ ಮಲ್ಲಿಕಾರ್ಜುನ ಐಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಕೇಂದ್ರವನ್ನು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, 30 ಲಕ್ಷ ರೂಪಾಯಿ ಹಣವನ್ನು ಸಂಘದ ಸದಸ್ಯರು, ಪದಾಧಿಕಾರಿಗಳೇ ಹಾಕಿದ್ದು, ಉಳಿದ ಹಣವನ್ನು ಡೀಲರ್ಗಳು ಹಾಗೂ ಇತರೆಯವರಿಗೆ ದೇಣಿಗೆ ಸಂಗ್ರಹಿಸಿ ಕಟ್ಟಡ ಪೂರ್ಣಗೊಳಿಸಲಾಗಿದೆ ಎಂದರು. ಕನ್ಸಲ್ಟ್ಯಾಗ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಎಂಪಿ ಪಾಟೀಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ಸಾಬ್ ಬಬರ್ಚಿ, ಆಯುಕ್ತ ಎಸ್.ಸಿ. ಬೇವೂರ, ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಸೇರಿ ಹಲವರು ವೇದಿಕೆ ಮೇಲೆ ಇದ್ದರು. ಅಸೋಸಿಯೇಷನ್ ಪದಾಧಿಕಾರಿಗಳಾದ ಎಸ್.ಎಂ. ಅಂಗಡಿ, ಬಸವರಾಜು, ಎಪಿ. ಕೋಟಿಗೌಡ, ಎಸ್.ಪಿ. ಪಾಟೀಲ, ಬಿಆರ್. ಹೊಸಮನಿ, ವಿರೂಪಾಕ್ಷ ನೀಲಗುಂದ, ರಾಜು, ಶಂಕರ್ ಬಾಕಳೆ, ಅಂಗಡಿ, ರಾಘವೇಂದ್ರ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಿಲ್ಡಿಂಗ್ ಕಟ್ಟುವಂಥ ಮಾಲೀಕರ ಕಟ್ಟಡವನ್ನು ಕಟ್ಟೋದು ಭಾಳ ಸರಳ. ಆದರೆ ನಾವು ನಿವೇಶನ ತೊಗೊಂಡು ನಾವೇ ಕಟ್ಟಬೇಕಂತ ಹೋದಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂಥೇಳಿ. ಹಂಗೆ ಈ ಒಂದು ತಾಂತ್ರಿಕ ಭವನವನ್ನು ಕಳೆದ ವರ್ಷ ನಾವು ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿದಾಗ ನಮ್ಮ ಹತ್ರ ಕೇವಲ ಒಂದು 20 ಲಕ್ಷ ಇತ್ತು ಅಷ್ಟೇ. ಏನೋ ಪ್ಲಿಂತ್ ಮಾಡಿ ಮುಂದೆ ನೋಡೋಣ ಅಂಥೇಳಿ ನಾವು ಕೋಟಿಗೌಡರು ಹೊಸ ಪದಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಕಟ್ಟಡವನ್ನು ನಾವು ಪ್ರಾರಂಭ ಮಾಡಿದ್ವಿ. ಆಶ್ಚರ್ಯ ಏನಪ್ಪ ಅಂದರೆ ಈ ಕಟ್ಟಡ ಒಂದು ದಿವಸ ನಿಂದಿರಲಾರ್ದಂಗೆ ಕಂಟಿನ್ಯೂಸ್ ಆಗಿ ಕೆಲಸ ಮುಗಿದು ಹೋಯಿತು. ಸುಮಾರು 75 ಲಕ್ಷ ಹಣವನ್ನು ಇದಕ್ಕೆ ವಿನಿಯೋಗ ಮಾಡಿ ಈ ಕಟ್ಟಡವನ್ನು ಇವತ್ತು ಮುಗಿಸಿ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಭಾಳ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ಕೇವಲ ನಮ್ಮ ಎಂಜಿನಿಯರ್ ಸದಸ್ಯರೇ ಸುಮಾರು ಒಂದು 30 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಇಲ್ಲಿ ದೇಣಿಗೆ ನೀಡಿದ್ದಾರೆ. ನಾವು ಏನೋ ಎಚ್.ಕೆ. ಪಾಟೀಲರು ಒಂದು 10-15 ಲಕ್ಷ ಕೊಡ್ತಾರಾ, ಸಂಕನೂರು ಸರ್ ಏನಿಲ್ಲ ಅಂದರೂ ಒಂದು 5 ಲಕ್ಷ ಕೊಡ್ತಾರ ಅಂಥೇಳಿ ಅವ್ರ ಮೇಲೆ ಭರವಸೆ ಇಟ್ಟು ನಾವು ಬಿಲ್ಡಿಂಗ್ ಚಾಲು ಮಾಡಿದ್ವಿ. ಎಚ್.ಕೆ. ಪಾಟೀಲರು ಹೇಳೇಬಿಟ್ರು, ಇಲ್ಲೋ ಮರ ಈ ಗ್ಯಾರಂಟಿ ಬಂದಿರೋದಕ್ಕೆ ನಿಮ್ಗೆ ರೊಕ್ಕ ಸಿಗಂಗಿಲ್ಲ ಅಂದರು. ಸರ್ ಹಂಗಾರೆ ನೀವು ಭೂಮಿ ಪೂಜಾಕ್ಕೆ ಬರ್ಬೇಕಂದ್ರೆ ನೀವು ಏನಾರ ಒಂದೇಟು ರೊಕ್ಕ ಕೊಡಂಗಿದ್ರೆ ಬರ್ರಿ, ಇಲ್ಲ ನೀವು ಭೂಮಿ ಪೂಜಾಕ್ಕೆ ಬರೋಕೆ ಹೋಗ್ಬೇಡ್ರಿ ಅಂದೆ. ಆಮೇಲೆ ಉದ್ಘಾಟನೆಗೆ ಬರ್ರಿ ಅಂದೆ ನಾನು. ಇದ ಮಾತಂದೇಳಿ ಸರ್ಗೆ ಮನೇನು ಇದ ಹೇಳಿದೆ, ಸರ್ ನೀವೇನು ₹1 ಕೊಡಲಿಲ್ಲ ನಮಗೆ, ಆದ್ರೆ ನಾವು ಅಭಿಯಂತರ ಕಟ್ಟೀವಿ, ಉದ್ಘಾಟನೆಗೆ ಬರ್ರಿ ಅಂತ ಹೇಳಿದ್ವಿ. ದುರಾದೃಷ್ಟ ನಮ್ದು ಇವತ್ತೂ ಅವ್ರು ಬರೋಕ್ಕಾಗಲಿಲ್ಲ. ಆದ್ರೆ ನಮ್ಗೆ ಭರವಸೆ ಐತೆ ಅವ್ರು ಕೊಡ್ತಾರೆ ಅಂಥೇಳಿ. ಇನ್ನೂ ಕೆಲಸಗಳು ಇದಾವೆ. ಆದರೆ ಇದು ಒಂದು ಕಟ್ಟಡ ಭಾಳಷ್ಟು ಜನರು ಇವತ್ತು ಸಾಮಗ್ರಿಗಳನ್ನು, ವಸ್ತು ಸಾಮಗ್ರಿಗಳನ್ನು ನೀಡಿದ್ದಾರೆ. ಅವ್ರು ನಾವೆಲ್ಲ ನೆನೆಸ್ಬೇಕು. ಇವತ್ತು ಬರ್ಜರ್ ಪೇಂಟಿನವರು ಇವತ್ತಿಗೆ ಈ ಒಂದು ಕಟ್ಟಡಕ್ಕೆ ಬಣ್ಣವನ್ನು ತುಂಬಿ ಅಲಂಕಾರ ಮಾಡಿದಂಥವ್ರೆ ಬರ್ಜರ್ ಪೇಂಟ್ನವರು. ಈ ನೆಲ ಹಾಸಿಗೆಯನ್ನು ಕೊಟ್ಟಂಥವ್ರು ಜೈನ್ ಮಾರ್ಬಲ್ಸ್, ಕೋಳ್ವಾಡ್ ಮಾರ್ಬಲ್ಸ್ ಅವ್ರು ಕೊಟ್ಟಿದ್ದಾರೆ. ಈ ಒಂದು ಸಿರಾಮಿಕ್ ಟೈಲ್ಸ್ಗಳನ್ನು ಮುರುಡೇಶದವರು ಕೊಟ್ಟಿದ್ದಾರೆ. ಈ ಮುಖ್ಯ ದ್ವಾರವನ್ನು ಸಾಯಿನಾಥ್ ವುಡ್ ಇಂಡಸ್ಟ್ರಿ ಅವರು ಕೊಟ್ಟಿದ್ದಾರೆ. ಹೀಗೆಯೇ ತನ್ವಿ ಸಿರಾಮಿಕ್ಸ್, ವಿಶಾಲ್ ಏಜೆನ್ಸಿ, ಕಟೋಟೆ ಪೈಪ್ಸ್, ಜೋಶಿ ಪೇಂಟ್ಸ್, ಶಕ್ತಿ ಏಜೆನ್ಸಿ, ಹಲವಾರು ಮಹನೀಯರು ಈ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ಬಹಳಷ್ಟು ಸಹಕಾರವನ್ನು ನಮಗೆ ನೀಡಿದ್ದಾರೆ. ಈ ಕಟ್ಟಡವನ್ನು ಪೂರ್ತಿ ಮಾಡಲಿಕ್ಕೆ ಅವರು ಸಹಕಾರ ನೀಡಿದ್ದಾರೆ. ಇನ್ನು ನಮ್ಮ ಸಂಸ್ಥೆ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತಂದರೆ, ಈ ಒಂದು ಸಂಸ್ಥೆ 1994 ಒಂದು ಸಂಘಟನೆ ಆಯಿತು. ಯಾಕಾಯಿತು ಅಂದರೆ ಅವಾಗೆಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ವಾಟ್ವೆ ಸಾಹೇಬರ ನಮ್ಮ ಮುಖ್ಯ. ಪ್ರತಿಯೊಂದು ದರಪಟ್ಟಿಗಳನ್ನು ಅವರೇ ನಿಗದಿಪಡಿಸ್ಬೇಕು, ಅವ್ರು ಕೊಟ್ಟ ಮೇಲೇ ಕೆಲಸ ನಡಿಬೇಕು, ಹಂಗಿತ್ತು. 94 ಒಂದು ಕಾರ್ಮಿಕರದ ಒಂದೇನೋ ಸ್ಟ್ರೈಕ್ ಆಯಿತು. ಅಲ್ಲಿವರೆಗೂ ನಾವು ಎಂಜಿನಿಯರ್ಸ್ ಒಬ್ರಿಗೊಬ್ರಿಗೆ ಮಾತಾಡ್ಸ್ತಿದ್ದಿಲ್ಲ. ಭಾಳ ಕ್ಲೋಸ್ ಇರೋರು ಅಷ್ಟ ಹಲೋ ಅಂತಿದ್ವಿ ನಾವು. ಉಳಿದವ್ರು ಎಲ್ಲರೂ ಕೂಡ ಒಬ್ರಿಗೊಬ್ಬರು ಸಂಬಂಧ ಇಲ್ದವ್ರ ಗತೆ ಇದ್ವಿ ನಾವು 94ಕ್ಕಿಂತ ಮೊದಲು. ನಾವು ಎಮ್.ಆರ್. ಪಾಟೀಲ್ರು ಕಾಯಂ ಚಹಾ ಕುಡಿಯೋಕೆ ಶಾನಬಾಗ್ ಹೋಗೋರು. ಹಳ್ಳಿ ಗುಡಿ ಸಾಹೇಬ್ರು ಅವರು ಅಲ್ಲಿ ಹಾಲು ಕುಡಿಯೋಕೆ ಬರೋರು. ನಮಗೆ ಅವ್ರಿಗೆ ಜಗಳ, ಚಹಾ ಕುಡೀರಿ ಅಂತ ನಾವು, ಇಲ್ಲರಿ ನಾ ಹಾಲು ಕುಡಿಯೋಂಥವ್ರು. ಕೊನೆಗೆ ಇದು ಸ್ಟ್ರೈಕ್ ಆಗಿದ್ರ ಬಗ್ಗೆ ಮಾತಾಡ್ಕೊತ
ಇಲ್ಲ ಏನಾದರೂ ಒಂದು ಸಂಘಟನೆ ಮಾಡಬೇಕು ಅಂಥೇಳಿ ಕೊನೆಗೆ ಹಕ್ಕಪಕ್ಕಿ ಸಾಹೇಬ್ರನ್ನ ಕರ್ಕೊಂಡ್ವಿ. ಮೋಹನ್ ಉಲ್ಕೋಟಿ ಅವ್ರು ಬಂದರು. ಭಾಳ ಇಲ್ಲ 5 ಮಂದಿ ನಾವು ಕೂಡ್ಕೊಂಡು ಈ ಸಂಘಟನೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಒಂದು ವರ್ಷದ ಅವಧಿಯೊಳಗೆ ಅಂದರೆ 1995 ಸುಮಾರು ಒಂದು 25-30 ಸಭೆಯಂತರು ಕೂಡಿಕೊಂಡು ಈ ಒಂದು ಗದಗ ಜಿಲ್ಲಾ ಇಂಜಿನಿಯರ್ ಸಂಘವನ್ನು ಉದ್ಘಾಟನೆ ನಮ್ಮ ಟಾರ್ ಸ್ಟೀಲ್ ಫೌಂಡೇಶನ್ನ ಅಧ್ಯಕ್ಷ ಆವಾಗಿನ ಚೇರ್ಮನ್ರು ಭಾಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಅವರ ಒಂದು ಅಮೃತ ಹಸ್ತದಿಂದ ಈ ಸಂಸ್ಥೆ ಪ್ರಾರಂಭ ಆಯಿತು. ಕಳೆದ 3 ದಶಕಗಳಲ್ಲಿ ಈ ಸಂಸ್ಥೆ ತಂದೆ ಆಗಿರ್ತಕ್ಕಂಥ ಒಂದು ದಾಪುಗಾಲನ್ನು ಹಾಕ್ತಾ ಭಾಳಷ್ಟು ತಾಂತ್ರಿಕ ಸಮಾವೇಶಗಳನ್ನ ಮಾಡೋದಾಗಲಿ, ಕೌಶಲ್ಯ ಅಭಿವೃದ್ಧಿಯ ಕಾರ್ಯಾಗಾರಗಳನ್ನು ಮಾಡೋದಾಗಲಿ, ಹಾಗೆ ಕಟ್ಟಡ ಸಾಮಗ್ರಿಗಳ ಹೊಸ ಒಂದು ವಿನ್ಯಾಸಗಳನ್ನು ತಾಂತ್ರಿಕತೆಯನ್ನು ಪರಿಚಯ ಮಾಡುವಂಥ ನಿಟ್ಟಿನೊಳಗೆ ಮೊದಲೇದು 2001 ನಾವು ಒಂದು ಕಟ್ಟಡದ ಒಂದು ಬೃಹತ್ ಪ್ರದರ್ಶನವನ್ನು ನಾವು ಪ್ರಾರಂಭ ಮಾಡಿದ್ವಿ. ಹಾಗೆಯೇ ಪ್ರತಿ 2 ವರ್ಷಗಳಿಗೊಮ್ಮೆ ಸುಮಾರು 5 ಪ್ರದರ್ಶನಗಳನ್ನು ಗೃಹಶೋಭಾ ಅನ್ನುವಂಥ ಹೆಸರಿನ ಮೇಲೆ ನಾವು ಮಾಡಿದ್ವಿ. ಈ ಗೃಹಶೋಭಾ ಎಕ್ಸಿಬಿಷನನ್ನು ಮೊದಲ ನಾವು ಹುಬ್ಬಳ್ಳಿಗೆ ಹೋಗಿದ್ವಿ. ಹುಬ್ಬಳ್ಳಿ ಸ್ನೇಹಿತರು ಕರಿತಿದ್ರು, ನಮ್ಗೆ ಎಕ್ಸಿಬಿಷನ್ ಐತೆ ಬರ್ರಿ ಅಂಥೇಳಿ. ಈ ಒಂದು ಪ್ರದರ್ಶನ ಮಾಡಲಿಕ್ಕೆ ಅವರೇ ನಮಗೆ ಒಂದು ಪ್ರೇರಣೆ. ಈ ಪ್ರದರ್ಶನ ಮಾಡ್ಬೇಕಾದ್ರೆ ನಮಗೇನು ಗೊತ್ತಿರಲಿಲ್ಲ. ನಮ್ಮ ಕಿರೇಸೂರು ಸರು ಅವ್ರ ಕಡೆ ಹೋದಾಗ ಅವರೆಲ್ಲ ನಮಗೆ ಮಾಹಿತಿಯನ್ನು ನೀಡಿ, ಮಾರ್ಗದರ್ಶನ ನೀಡಿ ಈ ಪ್ರದರ್ಶನವನ್ನು ಮಾಡಲಿಕ್ಕೆ ನಮಗೆಲ್ಲ ಸಹಕಾರಿಯಾಗಿದ್ದಾರೆ. ಹಾಗೆಯೇ 2011 ಆ ಗೃಹಶೋಭಾ ಅನ್ನುವಂಥ ಹೆಸರನ್ನು ತೆಗೆದು ಬಿಲ್ಡ್ ಮ್ಯಾಟ್ ಅಂತಕ್ಕಂಥ ಒಂದು ಹೆಸರಿನ ಮೂಲಕ ಮತ್ತೆ 4 ಪ್ರದರ್ಶನಗಳ ಒಟ್ಟು 9 ಕಟ್ಟಡ ಕಾರ್ಮಿಕರಿಗೆ ಮತ್ತು ಕಟ್ಟಡ ಕಟ್ಟಿಸುವಂಥ ಮಾಲೀಕರಿಗೆ ಒಂದಿಷ್ಟು ತಾಂತ್ರಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಿಕ್ಕೆ ಆಕಾರ ಅಂತಕ್ಕಂಥ ಒಂದು ಕೈಪಿಡಿಯನ್ನು ನಾವು 1997 ಬಿಡುಗಡೆ ಮಾಡಿದ್ವಿ ನಮ್ಮ ಡಂಬಳ ಸಾಹೇಬರ ಒಂದು ಸಂಪಾದಕತ್ವದೊಳಗೆ. ನಂತರ 2001 2003 ಮತ್ತೆ 3 ಆ ಒಂದು ಆಕಾರ ಅಂತಕ್ಕಂಥ ಒಂದು ಟೆಕ್ನಿಕಲ್ ಡೈರೆಕ್ಟರಿಯನ್ನು ನಾವು ಬಿಡುಗಡೆಗೊಳಿಸಿದ್ವಿ. ಹಾಗೆಯೇ ಹಲವಾರು ತಾಂತ್ರಿಕ ತರಬೇತಿಗಳಿರ್ಬೋದು, ಸಮಾವೇಶಗಳಿರ್ಬೋದು, ಹಾಗೆಯೇ ಹಲವಾರು ಸರ್ಕಾರಿ ಯೋಜನೆಗಳು ಏನು ಇದು ಇವತ್ತು ಆಶ್ರಯ ಯೋಜನೆ ಇರ್ಬೋದು, ಈ ವಕಾರ ಸಾಲ್ ಇದರೊಳಗೆ ಎಲ್ಲಿ ಮೆಣಸಿಕಾಯಿ ಮಾರ್ಕೆಟು, APMC ಮಾರ್ಕೆಟು, ಇಲ್ಲಿ ಹಲವಾರು ಏನು ಸರ್ಕಾರಿ ಯೋಜನೆಗಳಿದ್ದು ಅಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಲಿಕ್ಕೆ ನಾವೆಲ್ಲ ಸದಸ್ಯರು ಉಚಿತವಾಗಿ ಆ ಒಂದು ಮಾರ್ಗದರ್ಶನವನ್ನು ನಮ್ಮ DR ಪಾಟೀಲ್ ಸಾಹೇಬರು ಮತ್ತು HK ಪಾಟೀಲ್ ಸಾಹೇಬರ ಒಂದು ಮಾರ್ಗದರ್ಶನ ಮೂಲಕ ನಾವು ಮಾಡಿದ್ವಿ ಅಂತ ಹೇಳಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಹಾಗೆಯೇ ಕಳೆದ 95ರಿಂದ ಅವ್ಯಾಹತವಾಗಿ ಸುಮಾರು ಒಂದು 30 ಇಂಜಿನಿಯರ್ಸ್ಗಳು ಅಧ್ಯಕ್ಷರಾಗಿ ಈ ಸೇವೆಯನ್ನು ಮಾಡ್ಕೋತ ನಾವು ಬಂದ್ವಿ. 2011 ನಮಗೆ ಜಾಗ ಇರಲಿಲ್ಲ ಮೀಟಿಂಗ್ ಮಾಡಲಿಕ್ಕೆ. ನಾವು ಶಾನ್ಬಾಗ್ ಲಾಜ್ನಾಗೋ ಅಲ್ಲೋ ಇಲ್ಲೋ ತೋಣದಾರ ಕಲ್ಯಾಣದಾಗೋ ಮೀಟಿಂಗ್ ಮಾಡ್ತಿದ್ವಿ. ಅದಕ್ಕೆ ಒಂದಿಷ್ಟು ಹಣವನ್ನು ಕ್ರೋಢೀಕರಣ ಮಾಡಿ 2011 ಏನು ಹುಡ್ಕೋ ಕಾಂಪ್ಲೆಕ್ಸ್ ಇದೆ ಅಲ್ಲಿ ಮೇಲೆ 2ನೇ ಮಾಡಿಲಿರ್ತಕ್ಕಂಥ ಒಂದು ಕಟ್ಟಡವನ್ನು, ಒಂದು ಸಣ್ಣ ಕಟ್ಟಡವನ್ನು ಆಫೀಸ್ ಒಂದು ಉದ್ಘಾಟನೆ ಮಾಡಿ ಅಲ್ಲಿ ನಮ್ಮ ಸಭೆಗಳನ್ನು ನೆರವೇರಿಸುವಂತ ಬಂದ್ವಿ. ತದನಂತರ 20-30 ಇರ್ತಕ್ಕಂಥ ಸದಸ್ಯರು ಈಗ ಸುಮಾರು 100ರ ಸಮೀಪ ಈಗ ನಮ್ಮ ಇಂಜಿನಿಯರ್ ಸದಸ್ಯರು ಈ ಸಂಘದೊಳಗೆ ಬಂದಿದ್ದಾರೆ. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಕೂಡ ಮಾಡುವಂಥ ಒಳ್ಳೆಯ ಯುವಕರ ತಂಡ ಈ ಒಂದು ನಮ್ಮ ಸಂಸ್ಥೆಯೊಳಗೆ ಬಂದಿದೆ. ಹೀಗಾಗಿ ನಮ್ಮ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅದು ಭಾಳ ಸಣ್ಣದಾಗಿರೋದ್ರಿಂದ ಈ ಒಂದು ಜಾಗೆಯನ್ನು ಪ್ರಾಧಿಕಾರದಿಂದ ನಾವು 7,000 ಸ್ಕ್ವೇರ್ ಫೀಟಿನ ಜಾಗೆಯನ್ನು ಇಲ್ಲಿ ಪಡ್ಕೊಂಡು 10 ವರ್ಷ ನಂತರ ಈ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ಕೇವಲ ನಮ್ಮ ಇಂಜಿನಿಯರ್ ಸಂಘದ ಸಭೆಗಳಿಗೆ ಮಾತ್ರ ಇದು ಸೀಮಿತ ಇಲ್ಲ. ಈ ಕಟ್ಟಡ ಭಾಳಷ್ಟು ಕೆಲಸಗಳಿಗೆ ಇದನ್ನು ಉಪಯೋಗ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವಿಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ತಾಂತ್ರಿಕ ಸೆಮಿನಾರ್ ಅಂದರೆ ಟೆಕ್ನಿಕಲ್ ಸೆಮಿನಾರ್ಗಳನ್ನು, ತರಬೇತಿ ಕಾರ್ಯಾಗಾರಗಳನ್ನು, ವೃತ್ತಿ ಕೌಶಲ್ಯ ತರಬೇತಿಗಳನ್ನು, ವಿದ್ಯಾರ್ಥಿಗಳಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನು, ಹೊಸ ಒಂದು ಕಟ್ಟಡ ಸಾಮಗ್ರಿಗಳ ಒಂದು ಪರಿಚಯವನ್ನು ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವ್ಯಾವತವಾಗಿ ಈ ಒಂದು ಕಟ್ಟಡದೊಳಗೆ ನಾವು ಮಾಡಬೇಕನ್ನುವಂಥ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಇವತ್ತು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ನಿಜವಾಗಲೂ ನಮ್ಮೆಲ್ಲ ಇಂಜಿನಿಯರ್ಸು ಭಾಳ ಖುಷಿಯಿಂದ ಈ ಸಂದರ್ಭದೊಳಗೆ ಈ ಒಂದು ಉದ್ಘಾಟನಾ ಸಮಾರಂಭದೊಳಗೆ ನಾವೆಲ್ಲ ಭಾಗವಹಿಸಿದ್ವಿ. ಈ ಸಂದರ್ಭದೊಳಗೆ SV ಸಂಕನೂರ್ ಸರ್ ಅವರು ಇನ್ನೂ ನಮಗೆ ಮೊನ್ನೆ ಕಾರ್ಡ್ ಕೊಟ್ಟಾಗ ಕೇಳಿದರು,
ಮತ್ತು ನಾನು ನೋಡಪ್ಪ ಇನ್ನೂ ಭಾಳ ಕೊಡಬೇಕಾಯಿತು, ಸ್ಯಾಂಪಲ್ ಕೊಟ್ಟಿನಿ, ಇನ್ನೂ ಕೆಲಸ ಇದೆ, ಇನ್ನೂ ಕೊಡ್ತೀನಿ ಅಂತ ನಮಗೆ ವಾಗ್ದಾನ ಮಾಡಿದ್ದಾರೆ. ನೋಡಿರಿ, ಸ್ಯಾಂಪಲ್ 3 ಲಕ್ಷ ಕೊಟ್ಟಾರ ಅಂದ್ರೆ ಇನ್ನು ಕೊಡಬೇಕಂದ್ರೆ 10 ಲಕ್ಷನೂ ಕೊಡ್ಬೋದು. ಆದರೆ ಸರ್ಗೆ ನಾವು ವಿನಂತಿ ಮಾಡ್ಕೋತೀನಿ, ಸರ್ ಈ ಒಂದು ಆವರಣದೊಳಗೆ ಒಂದಿಷ್ಟು ಕಂಪೌಂಡ್ ಆಗಬೇಕು, ಒಂದಿಷ್ಟು ಪೇವರ್ ಆಗಬೇಕು, ಒಂದಿಷ್ಟು ಆ ಕೆಲಸಗಳಿಗೆ ತಾವು ಅನುಕೂಲ ಮಾಡಿಕೊಡ್ರಿ ಅಂಥೇಳಿ ಈ ವೇದಿಕೆ ಮೂಲಕ ನಾನು ಸಂಕೃತ್ ಸರ್ ಕೇಳ್ಕೊತೀನಿ. ಹಾಗೆಯೇ ನಾನು ಪ್ರಾಧಿಕಾರದ ಒಂದು ಸದಸ್ಯನಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಆಯುಕ್ತರಿಗೆ ಮತ್ತು ನಮ್ಮ ಬಬರ್ಜಿ ಸರ್ಗೆ, ಅಧ್ಯಕ್ಷರಿಗೆ, ಇಲ್ಲಿ ಮುಂದಿರ್ತಕ್ಕಂಥ ಅರ್ಧ ಜಾಗ ಗಾರ್ಡನ್ ಐತಿ. ಆ ಉದ್ಯಾನವನ್ನು ನೀವು ಒಂದಿಷ್ಟು ಫೆನ್ಸ್ ಹಾಕಿಕೊಡ್ರಿ, ಅದು ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಗಾರ್ಡನನ್ನು, ವಿಶ್ವೇಶ್ವರ ಉದ್ಯಾನವನ ಅಂಥೇಳಿ ಇಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಗಾರ್ಡನನ್ನು ನಾವು ಇಂಜಿನಿಯರ್ಸ್ ಮಾಡ್ತೀವಿ ಅಂಥೇಳಿ ನಾನು ಅಧ್ಯಕ್ಷಗೆ ಹೇಳಿದ್ದೀನಿ. ಅದಕ್ಕೆ ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ. ಇಲ್ಲಿ ಅರ್ಜೆಂಟಾಗಿ ಒಂದು ಹೈಮಾಸ್ಕನ್ನು ಕೂಡ ಇನ್ನೇನು ಒಂದು 15-20 ದಿವಸದೊಳಗೆ ಹಾಕ್ತೀವಿ ಅಂಥೇಳಿ ಆಗಲೇ ಬಜೆಟ್ನೊಳಗೆ ತೊಗೊಂಡಿದ್ದಾರೆ. ಹೀಗಾಗಿ ನಮ್ಮ ಸಂಸ್ಥೆಯ ಪರವಾಗಿ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ಅವೆಲ್ಲ ಸದಸ್ಯರು ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೇನೆ ಇವತ್ತು ನಮ್ಮ ಈ ಭಾಗದ ನಗರಸಭಾ ಸದಸ್ಯನಿ ಸಹೋದರಿ ಗಡಿಗೆಯವರು ಬಂದಿದ್ದಾರೆ. ಅವರು ಕೂಡ ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಈ ಭಾಗದೊಳಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಭಾಗದಲ್ಲಿ ಒಂದು ಅಭಿವೃದ್ಧಿಯ ಒಂದು ಕಾರ್ಯದೊಳಗೆ ನಮಗೆಲ್ಲ ಸಹಕಾರಿ ಆಗಬೇಕು. ಈ ಒಂದು ಕಟ್ಟಡವನ್ನು ಒಳ್ಳೆಯ ಕೆಲಸಗಳಿಗೆ ಉಪಯೋಗ ಮಾಡಿಕೊಳ್ಳಿಕ್ಕೆ ತಾವು ಕೂಡ ಮುಂದೆ ಬರಬೇಕು. ಈ ಭಾಗದ ಒಂದು ಉದ್ಯಾನವನ ಇರ್ಬೋದು, ಈ ಕಡೆ ರಸ್ತೆ ಇರ್ಬೋದು, ಈ ಹೊಸ ಬಡಾವಣೆಯ ವಿಷಯದಲ್ಲಿ ತಾವು ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ನೀವು ಮಾಡೋದ್ರ ಮೂಲಕ ಈ ಭಾಗದ ಪರಿಸರವನ್ನು ನಾವು ಉತ್ತಮಗೊಳಿಸಬೇಕು ಅನ್ನುವಂಥ ಮಾತನ್ನು ಹೇಳಿ, ಎಷ್ಟು ಹೇಳಿದರೂ ಕೂಡ ಮಾತಾಡ್ಬೋದು, ಆದರೆ ಸಮಯದ ಅಭಾವ. ಹೀಗಾಗಿ ಒಂದಿಷ್ಟು ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕೆ ನಮಗೆಲ್ಲ ಹಿರಿಯರು ಹೇಳಿದ್ದಕ್ಕೆ ನಾನು ಆ ಮಾತುಗಳನ್ನು ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೆ ಕೂಡ ನಾನು ಮತ್ತೊಂದು ಸಾರಿ ಸ್ವಾಗತವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. 6 ವರ್ಷದ ಕನಸು ಇವತ್ತು ನನಸಾಗಿದೆ. ಇದ್ರ ಜೊತೆಗೆ ಇವತ್ತಿನ ದಿನ ಗದಗ ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇತಿಹಾಸದೊಳಗೆ ದಾಖಲೆ ಆಗ್ತಕ್ಕಂಥ ದಿನ ಮತ್ತು ಇದೊಂದು ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತಕೊಂಡು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಬಂಧುಗಳಿನ ಪ್ರಾರಂಭದಲ್ಲಿ ಈ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಕಾರಣ ಏನಂತ ಕೇಳ್ಬೋದು. ಒಂದೇ ಕಾರಣ ಏನಂದರೆ, ಸರ್ಕಾರದ ಯಾವುದೇ ಅನುದಾನ ಪಡೆಯಲಾರ್ದನ, ಇಲ್ಲಿ ಇವರು ಹೇಳಿದ್ದಾರೆ, ಸರ್ಕಾರದ ಯಾವುದೇ ಅನುದಾನ ಪಡೆಯಲಾರ್ದ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಇಂಜಿನಿಯರ್ಸರ ಏನು ಒಂದು ದಾನ ಮಾಡಿದ್ದಾರೆ, ದಾನ ಮಾಡಿದಂಥ ಹಣದಿಂದ ಜೊತೆಗೆ ಈ ವೃತ್ತಿಗೆ ಸಂಬಂಧಿಸಿದಂಥ ಏನು ಸೇಲ್ಸ್ಮನ್ ಅದಾರ ಅವ್ರ ಕಡೆಯಿಂದ ಸಹಾಯ ಪಡ್ಕೊಂಡು ಭಾಳ ಸುಮಾರು 80 ಲಕ್ಷ ಟೋಟಲ್, ಸುಮಾರು 80 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂಥ ಭಾಳ ಸುಂದರವಾದಂಥ ಈ ಬಿಲ್ಡಿಂಗನ್ನು, ಈ ಕಟ್ಟಡವನ್ನು ನಿರ್ಮಾಣ ಮಾಡಿದಿರಿ. ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದ್ದು, ನನಗೆ ಬಹಳ ಮನಸ್ಸಿಗೆ ತೃಪ್ತಿ ಆದದ್ದು, ಸಂತೋಷ ಆದದ್ದು ಏನಪ್ಪ ಅಂದ್ರೆ, ಈ ಕಟ್ಟಡಕ್ಕೆ ನೋಡಿ ಏನು ಹೆಸರಿಟ್ರಿ ನೀವು, ಸರ್ ಎಂ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಸೆಂಟರ್ ಅಂತ ಇಟ್ಟಿರಿ. ಅದು ಭಾಳ ಇಂಪಾರ್ಟೆಂಟ್. ಇಂಜಿನಿಯರಿಂಗ್ ಕ್ಷೇತ್ರದೊಳಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡ್ಕೊಂಡಿರ್ತಕ್ಕಂಥ, ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸಂಪೂರ್ಣವಾದಂಥ ತಮ್ಮ ಜೀವನವನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಮಹಾನ್ ತಂತ್ರಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಗೌರವ ಕೊಡಬೇಕಂತ ತಿಳ್ಕೊಂಡು ಈ ಕಟ್ಟಡಕ್ಕೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಸೆಂಟರ್ ಅಂತ ಏನು ನಾಮಕರಣ ಮಾಡಿದ್ರಿ, ಇದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಐಲಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಹೇಳ್ತಕ್ಕಂಥ ಸಂದರ್ಭದೊಳಗೆ ಅವ್ರು ಮಾತು ಹೇಳಿದರು, ಈ ಕಟ್ಟಡ ನಾವು ಬರೀ ಸಭೆ ಸಮಾರಂಭ ಮಾಡಲಿಕ್ಕೆ ನಾವು ಬಳಸಂಗಿಲ್ಲ. ಈ ಕಟ್ಟಡದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಏನಿವತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದೊಳಗೆ ಹೊಸ ಹೊಸ ತಂತ್ರಜ್ಞಾನ ಬೆಳೆದು ಬರ್ತಾ ಇದೆ,
ಆ ತಂತ್ರಜ್ಞಾನ ಮಾಹಿತಿಯನ್ನು ಕೊಡಲಿಕ್ಕೆ, ಇಲ್ಲಿ ಸೆಮಿನಾರ್ ಮಾಡಲಿಕ್ಕೆ, ಕಾನ್ಫರೆನ್ಸ್ ಮಾಡಲಿಕ್ಕೆ, ಅದ್ರ ಜೊತೆಗೆ ಏನು ಕಾರ್ಮಿಕರಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೂ ಕೂಡ ಹೊಸ ಹೊಸ ತಂತ್ರಜ್ಞಾನದ ಮಾಹಿತಿಯನ್ನು ಕೊಡಲಿಕ್ಕೆ ಈ ಕಟ್ಟಡವನ್ನು ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ವಿಶ್ವೇಶ್ವರಯ್ಯ ಅಂತ ಹೆಸರಷ್ಟು ಇಟ್ಟಿಲ್ಲ, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಸೆಂಟರ್ ಎಂದುಕೊಂಡು ನಾಮಕರಣದ್ದು ಮಾಡಿದ್ದು ಭಾಳ ಸ್ತುತ್ಯವಾದಂಥ ಮತ್ತು ಶ್ಲಾಘನೀಯವಾದಂಥ ಸಂಗತಿ ಅಂತ ತಿಳ್ಕೊಂಡು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ಇವತ್ತು ಸಿವಿಲ್ ಇಂಜಿನಿಯರ್ಸ್ ಇವರ ಕೊಡುಗೆ ದೇಶಕ್ಕೆ ಬಹಳ ಅಪಾರವಾದದ್ದು. ದೇಶದ ಪ್ರಗತಿಯಲ್ಲಿ, ದೇಶದ ಅಭಿವೃದ್ಧಿಯಲ್ಲಿ ಮತ್ತು ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿಯಲ್ಲಿ ನಿಮ್ಮ ಕೊಡುಗೆ ಇವತ್ತು ಅಪಾರವಾಗಿದ್ದು ತಂದುಕೊಂಡು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಹಲವಾರು ಕ್ಷೇತ್ರದೊಳಗೆ ನೀವು ಸೇವೆ ಮಾಡಿ ನಿಮ್ಮ ಕೊಡುಗೆ ಅದ. ಮೊದಲೇ ಅದು ಹೇಳಬೇಕಾದದ್ದು, ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಏನು ತಂತ್ರಜ್ಞಾನವನ್ನು ಒದಗಿಸಬೇಕು, ಸುಭದ್ರವಾದಂಥ ಕಟ್ಟಡ ಮತ್ತು 100 ವರ್ಷಕ್ಕೂ ಹೆಚ್ಚು ಬಾಳಬೇಕದ ಕಟ್ಟಡ ನೀವು ಕಟ್ಟಿದ್ದು. ಆ ದಶೆಯೊಳಗೆ ಏನು ತಂತ್ರಜ್ಞಾನ ಸಲಹೆಯನ್ನು ಕೊಡಬೇಕಾಗ್ಯದ. ಇವತ್ತು ನಮ್ಮ ದೇಶ ಇರ್ಬೋದು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದೊಳಗೆ ಏನು ಇವತ್ತು ಕಟ್ಟಡಗಳ ನಿರ್ಮಾಣ ಆಗ್ತದೋ, ಅದು ಮನೆ ಇರ್ಬೋದು, ಶಾಲೆ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಸರ್ಕಾರಿ ಕಚೇರಿ ಇರ್ಬೋದು, ಇವೆಲ್ಲ ಕಟ್ಟಡಗಳ ನಿರ್ಮಾಣ ಮಾಡ್ತಕ್ಕವ್ರು ಯಾರಪ್ಪ, ಅದಕ್ಕೆ ಸಲಹೆ ಕೊಡೋರು, ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂದ್ರೆ ಇವತ್ತು ಸಿವಿಲ್ ಇಂಜಿನಿಯರ್ಸ್. ಸೊ ಕಟ್ಟಡ ನಿರ್ಮಾಣದಲ್ಲಿ ಬಹಳ ಕೊಡುಗೆ ನಿಮ್ಮದಿದೆ. ಇದರ ಜೊತೆಗೆ ಬಹಳ ಪ್ರಮುಖವಾದದ್ದು ಈ ಸಾರಿಗೆ ವ್ಯವಸ್ಥೆ. ಸಾರಿಗೆ ವ್ಯವಸ್ಥೆದು ರಸ್ತೆ ಇರ್ಬೋದು, ಮತ್ತು ರೈಲ್ವೆ ಲೈನ್ ಇರ್ಬೋದು, ಮತ್ತು ಏರ್ಪೋರ್ಟ್ ನಿರ್ಮಾಣ ಇರ್ಬೋದು. ಸಾರಿಗೆ ವ್ಯವಸ್ಥೆ ಒಳಗೆ ಸಂಪೂರ್ಣವಾದಂಥ ಮಾರ್ಗದರ್ಶನ, ರಸ್ತೆ ನಿರ್ಮಾಣ ಮಾಡೋರು, ಹೊಸದಾಗಿ ರೈಲ್ವೆ ಲೈನ್ ನಿರ್ಮಾಣ ಮಾಡೋರು, ಹೊಸದಾಗಿ ಏರ್ಪೋರ್ಟ್ ನಿರ್ಮಾಣ ಮಾಡೋರು ಕೂಡ ಅದರೊಳಗೂ ಕೂಡ ಸಿವಿಲ್ ಇಂಜಿನಿಯರ್ಸರ ಪಾತ್ರ ಭಾಳ ದೊಡ್ಡದಿದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಇವತ್ತು ನಮ್ಮ ದೇಶದೊಳಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕೃಷಿ ಕ್ಷೇತ್ರ ಅದರ ಅಭಿವೃದ್ಧಿಗೆ ಮುಖ್ಯ ಕಾರಣೀಕರ್ತರು ಯಾರಪ್ಪ ಅಂದರೆ ಇವತ್ತು ಸಿವಿಲ್ ಇಂಜಿನಿಯರ್ಸ್. ಒಂದು ವೇಳೆ ನೀವು ಡ್ಯಾಮ್ ಕಟ್ಟಿರಲಿಲ್ಲ ಅಂದರೆ ನೀರು ಸಂಗ್ರಹ ಆಗ್ತಿರಲಿಲ್ಲ. ಇವತ್ತು ಡ್ಯಾಮ್ ನಿರ್ಮಾಣ ಮಾಡೋದ್ರ ಮೂಲಕ ಈ ನೀರಾವರಿ ಯೋಜನೆ, ಡ್ಯಾಮ್ ಕಟ್ಟೋದು, ಕಾಲುವೆ ಮಾಡೋದು, ಇದಕ್ಕೆಲ್ಲ ಮಾರ್ಗದರ್ಶನ ಯಾರ್ದು? ಇದಕ್ಕೆಲ್ಲ ಮಾರ್ಗದರ್ಶನ ಮಾಡುವವರು ಯಾರಪ್ಪ ಅಂತಂದ್ರೆ ಇವತ್ತು ಸಿವಿಲ್ ಇಂಜಿನಿಯರ್ಸ್. ಸೊ ಒಂದಲ್ಲ ಎರಡಲ್ಲ, ಸಾಕಷ್ಟು ಕ್ಷೇತ್ರದೊಳಗೆ ನಿಮ್ಮ ಕೊಡುಗೆ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ಇವತ್ತು ಭಾಳ ಇದೆ. ಅದು ಈ ದೇಶದ ಪ್ರಗತಿಗಾಗಿ ಇವತ್ತು ಬಹಳ ಸಹಾಯಕಾರಿ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳ್ತಾ, ನಾನು ಇನ್ನೊಂದು ಮಾತು ಹೇಳಬೇಕಾಗಿದೆ. ಏನಪ್ಪ ಅಂತಂದ್ರೆ, ನಾವು ಯಾವುದೇ ವೃತ್ತಿ ಒಳಗಿರಲಿ, ನಾವು ಯಾವುದೇ ವೃತ್ತಿಯೊಳಗಿದ್ದರೂ ಕೂಡ ಆ ವೃತ್ತಿಯ ಗೌರವವನ್ನು ಕಾಪಾಡಬೇಕು. ಪ್ರತಿಯೊಂದು ವೃತ್ತಿಗೆ ತನ್ನದೇ ಆದಂಥ ನೀತಿ ಸಂಹಿತೆ ಇರ್ತದೆ, ಕೋಡ್ ಆಫ್ ಕಂಡಕ್ಟ್ ಅಂತೀವಿ ನಾವು. ಪ್ರತಿಯೊಂದು ವೃತ್ತಿಗೆ ಇರ್ತದೆ, ಡಾಕ್ಟರ್ಸ್ಗಿರ್ತದೆ, ಟೀಚರ್ಸ್ಗಿರ್ತದೆ, ಲಾಯರ್ಸ್ಗಿರ್ತದೆ. ಹಾಗೆ ಸಿವಿಲ್ ಇಂಜಿನಿಯರ್ಸ್ಗಳು ಕೂಡ ಒಂದು ನೀತಿ ಸಂಹಿತೆ ಇದೆ. ಮತ್ತು ಆ ಸ್ಥಾನಮಾನಕ್ಕೆ ಧಕ್ಕೆ ಬರಲಾರ್ದಂಗೆ ನಾವು ನಡ್ಕೊಳ್ಳೋದು ಭಾಳ ಅವಶ್ಯ. ಹಾಗಾಗಿ ಇಲ್ಲೆಲ್ಲ ಮಾಡ್ತಾ ಇದ್ದೀರಿ ಸರಿಯಾಗಿ. ಆದರೂ ಕೂಡ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದರೆ, ಎಲ್ಲ ಸಿವಿಲ್ ಇಂಜಿನಿಯರ್ಸ್ ಏನು ಇಲ್ಲಿ ತಾವೆಲ್ಲ ಇದ್ದೀರಿ, ವೃತ್ತಿಗೆ ಗೌರವವನ್ನು ಪಡೆದುಕೊಳ್ಳೋದು, ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಅದರ ಜೊತೆಗೆ ನೀತಿ ಸಂಹಿತೆಯನ್ನು ನಾವು ಕಾಪಾಡಿಕೊಂಡು ಹೋಗೋದು ಇವತ್ತು ಭಾಳ ಅವಶ್ಯ ಇದೆ. ಯಾಕಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇವತ್ತು ಜಾಗತಿಕ ಮಟ್ಟದೊಳಗೆ ಅವ್ರ ಹೆಸರು ಪಡ್ಕೋಬೇಕಾದ್ರೆ ಹೆಂಗೆ ಪಡ್ಕೊಂಡ್ರು ಅವರು? ನಿಜವಾಗಿ ಇಂಜಿನಿಯರ್ಸ್ ಗೌರವವನ್ನು ಹೆಚ್ಚಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಶ್ವೇಶ್ವರಯ್ಯನವರು. ಅದನ್ನು ನಾವು ತಿಳ್ಕೋಬೇಕಾಗ್ತದೆ. ನೋಡಿ, ವಿಶ್ವೇಶ್ವರಯ್ಯನವರು ಮೈಸೂರು ಪ್ರಾಂತದ ಅವರು ದಿವಾನರಾಗಿದ್ದರು. ಮೈಸೂರು ಪ್ರಾಂತದ ದಿವಾನರಾದಾಗ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ರು. ಅದ್ರ ಪೂರ್ಣ ವಿನ್ಯಾಸ ಮಾಡಿ ಕಟ್ಟಡ ಸಂಪೂರ್ಣವಾದಂಥ ಜವಾಬ್ದಾರಿ ಹೊತ್ತುಕೊಂಡ್ರು. ಅದರಿಂದ ಎಷ್ಟೊಂದು ನೀರಾವರಿ ಆಗಿದೆ. ಇವತ್ತು ಮೈಸೂರು ನಮ್ಮ ಗದಗ ಜಿಲ್ಲೆಕಿನ ಭಾಳ ಮುಂದುವರೆದದ. ಯಾಕಪ್ಪ ಅಂದ್ರೆ ನೀರಾವರಿ ಆಗ್ಯದ. ಈ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ, ಅದನ್ನು ಯಶಸ್ವಿ ಮಾಡುವಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸೋರು ಯಾರು ವಹಿಸಿದ್ದಾರಪ್ಪ ಅಂದ್ರೆ ಅವ್ರು ಇಂಜಿನಿಯರ್ಸ್ ಅನ್ನೋ ಮಾತನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ಇಂಜಿನಿಯರಿಂಗ್ ಏನು ವಿದ್ಯೆ ಅದ, ಈ ತಂತ್ರಜ್ಞಾನದ, ಇದು ಇವತ್ತಿಂದಲ್ಲ. ಇವತ್ತು ನೀವು ಪುರಾತನ ಕಾಲಕ್ಕೆ ಹೋಗಿ, ಪುರಾತನ ಕಾಲದೊಳಗೆ ಈಜಿಪ್ಟ್ದೊಳಗೆ ಪಿರಾಮಿಡ್ ನಿರ್ಮಾಣ ಅದು.
ಆ ಪಿರಾಮಿಡ್ ನಿರ್ಮಾಣ ಮಾಡಬೇಕಾದ ತಂತ್ರಜ್ಞಾನ ಬೇಕಾ? ಅವಾಗಲಿಂದ ಅದ ಅಂದ್ರೆ ಕ್ರಿಸ್ತೀಶಕ ಪೂರ್ವ 2700 ವರ್ಷ ಹಿಂದನ ದೇಶದೊಳಗೆ ಜಗತ್ತಿನೊಳಗೆ ತಂತ್ರಜ್ಞಾನ ಸಿವಿಲ್ ಇಂಜಿನಿಯರಿಂಗ್ ಬೆಳೆದು ಬಂದದ. ಹಾಗೆ ಮಧ್ಯಯುಗದೊಳಗೆ ಕೂಡ ಮಧ್ಯಯುಗದೊಳಗೆ ಅರಸರ ಏನು ವಾಡೆಗಳದವು, ಅರಸರ ಏನು ಇವತ್ತೇನು ಮೈಸೂರು ಅರಮನೆ ಅದ, ಹಿಂಗೆ ಜಗತ್ತಿನೊಳಗೆ ಬೇರೆ ಬೇರೆ ದೇಶದೊಳಗೆ ಅರಮನೆ ನಿರ್ಮಾಣ ಮಾಡಿದವರು ಯಾರು, ಆ ಅರಮನೆಗೆ ಕೋಟೆಗಳನ್ನು ನಿರ್ಮಾಣ ಮಾಡಿದವರು ಯಾರು? ಮತ್ತು ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ 100 ವರ್ಷ ಅಲ್ಲ 200 300 ವರ್ಷದ ಇತಿಹಾಸ ದೇವಾಲಯಗಳದವು. ಆ ದೇವಾಲಯಗಳನ್ನು ನೋಡಿಬಿಟ್ರೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಅವಾಗಿನ ಕಾಲಕ್ಕೆ ಆ ಮಧ್ಯಯುಗದೊಳಗೆ ಇಂಜಿನಿಯರ್ಸು, ಅವಾಗೇನು ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ, ಆದಾಗ್ಯೂ ಕೂಡ ಈ ಸಿವಿಲ್ ಇಂಜಿನಿಯರಿಂಗ್ ತಂತ್ರಜ್ಞಾನ ಇವತ್ತು ಪುರಾತನ ಕಾಲದಾಗಿರ್ಬೋದು, ಮಧ್ಯಯುಗದಾಗಿರ್ಬೋದು, ಅವಾಗಲಿಂದ ಇದು ಬೆಳೆದು ಬಂದಿದೆ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳ್ತಾ, ಇವತ್ತು ಐಲಿಯವರು ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಸಂಘ ಹೆಂಗೆ ಬೆಳೆದು ಬಂತು, ಏನೇನು ಸೇವೆ ಮಾಡಿದೆ, ಭಾಳಷ್ಟು ವಿವರಣಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದೊಳಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಒಂದು ಉದ್ಘಾಟನಾ ಸಮಾರಂಭದೊಳಗೆ ವೇದಿಕೆ ಮೇಲೆ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ MP ಪಾಟೀಲ್ರಿದ್ದಾರೆ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಣ್ಣವರಿದ್ದಾರೆ, ಬಾಂಡಿಗೆ ಅವರಿದ್ದಾರೆ, ಭಾಳ ಮುಖ್ಯವಾಗಿ ಬಿಲ್ಡಿಂಗ್ ಕಮಿಟಿಯ ಸದಸ್ಯರು ಐಲಿಯವರು, SD ಪಾಟೀಲ್ರು, ಕೋಟಿಗೌಡರು ಮತ್ತು SM ಅಂಗಡಿಯವರು, ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಭಾಳ ಮುಖ್ಯವಾಗಿ ಗದಗ ಜಿಲ್ಲೆ ಒಟ್ಟು ಸುಂದರವಾದಂಥ ನಗರವಾಗಿ ನಿರ್ಮಾಣ ಆಗಬೇಕು. ಈ ಭಾಗದೊಳಗೆ ಏನು ಶಾಲಾ ಕಟ್ಟಡ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಮನೆಗಳಿರ್ಬೋದು, ಆ ನಿರ್ಮಾಣ ಆಗುವಂಥ ಸಂದರ್ಭದೊಳಗೆ ತಮ್ಮೆಲ್ಲರ ಉತ್ತಮ ಸಲಹೆ ಸೂಚನೆಗಳನ್ನು ತಾವು ಕೊಡಬೇಕು. ಸಂಘ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತಕೊಂಡು ಹೇಳಿ, ಭಾಳ ಮುಖ್ಯವಾಗಿ ಇವತ್ತು ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ದಾನಿಗಳು ಭಾಳಷ್ಟು ದಾನಿಗಳು ದಾನ ಕೊಟ್ಟಿದ್ದಾರೆ. ಮತ್ತು ಈ ಸಂಘಕ್ಕೆ ಸಂಬಂಧಿಸಿದಂತೆ ಏನು ಇವತ್ತು ಕಂಪನಿಗಳದ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿರಾಮ ಇಡ್ತೇನೆ. ನಮಸ್ಕಾರಗಳು. ಐಲಿ ಅವರು ಒಂದು ಮಾತು ಹೇಳಿದ್ದಾರೆ, ಸಂಗನೂರವರು ಬರೀ 3 ಲಕ್ಷ ಕೊಟ್ಟರಂತ. ಆದರೆ ಐಲಿಯವರಿಗೂ ಗೊತ್ತುಂಟು ನನ್ನ ವ್ಯಾಪ್ತಿ ಎಷ್ಟದ ಅಂತ. ನಾ ಗದಗ ಜಿಲ್ಲೆಗೆ ಸೀಮಿತವಾದಂಥ MLC ಅಲ್ಲ, ನಂದು 4 ಜಿಲ್ಲೆ ವ್ಯಾಪ್ತಿ, ಕಾರವಾರ ಮಟ್ಟ ಬರ್ತದೆ, ಧಾರವಾಡ, ಕಾರವಾರ, ಹಾವೇರಿ. ಭಾಳ ಆಶ್ಚರ್ಯಪಡ್ತೇನೆ, ಒಂದು ತಾಲೂಕಿಗೆ ಒಬ್ಬ MLA ಇರ್ತಾನೆ. ನಾನು ಎಷ್ಟು ತಾಲೂಕು ಅದಪ್ಪ ಅಂದ್ರೆ 34 ತಾಲೂಕುಗಳದಾವೆ, ಸುಮಾರು 28 ಜನ MLAಗಳದ ನನ್ನ ಮ್ಯಾಗ, 4 ಜನ MP ಗಳದಾರ. ಅರ್ಥೈಸ್ಕೋಬೇಕು, ಇಷ್ಟು ದೊಡ್ಡ ವ್ಯಾಪ್ತಿ. ಹೀಗಾಗಿ ನಮ್ಮ 34 ತಾಲೂಕು 28 ಜನ MLA MP ಅವ್ರಿಗೂ ಕೂಡ ನಾನು ಅವ್ರ ಮಾತು ಕೇಳಬೇಕಾಗ್ತದೆ. ಹೀಗಾಗಿ ನಂದು ಅನುದಾನ ಒಬ್ಬ MLAಗೆ ಒಂದು ತಾಲೂಕಿಗೆ ಏನು ಕೊಡ್ತಾರೆ ಅಷ್ಟೇ ಅನುದಾನ ನನಗೆ ಬರ್ತದೆ. ಅದನ್ನು ಎಲ್ಲ ಪೀಸ್ ಮಾಡಿ ಇದು ಮಾಡಿ 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 ಎಲ್ಲರಿಗೂ ಸಮಾಧಾನ ಬಿಡ್ಬೇಕಾಗೈತೆ. ಆದರೂ ಕೂಡ ನನ್ನ ಊರು, ನೀವೆಲ್ಲ ನನಗೆ ಆಶೀರ್ವಾದ ಮಾಡಿರಿ. 1 ಸಲ ಅಲ್ಲ 2 ಸಲ ನನ್ನ ಆಶೀರ್ವಾದ ಮಾಡಿ ನಾನು ವಿಧಾನ ಪರಿಷತ್ಗೆ MLC ಆಗಿ ನೀವು ಚುನಾಯಿಸಿರಿ. ನಿಮ್ಮ ಆಶೀರ್ವಾದದಿಂದ ನಾನು 2 ಬಾರಿ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡಿದ್ದೀನಿ. ನಾನು ವಿಧಾನ ಪರಿಷತ್ ಸದಸ್ಯನಾಗಿ ತಮಗೆಲ್ಲ ಗೊತ್ತಿದ್ದಂಥ ಸಂಗತಿ ಏನಪ್ಪ ಅಂದ್ರೆ, ಪ್ರತಿಯೊಂದು ಅಧಿವೇಶನದೊಳಗೆ ಗದಗ ಬೆಟಗೇರಿ ನಗರಕ್ಕೆ ಸಂಬಂಧಿಸಿದಂಥ ಅದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, UGD ಇರ್ಬೋದು, ಬೈಪಾಸ್ ಇರ್ಬೋದು, ಒಂದಲ್ಲ ಎರಡಲ್ಲ, ಗದಗ ಜಿಲ್ಲೆಗೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳನ್ನು ಪ್ರತಿಯೊಂದು ಸದನದೊಳನ ಪ್ರಶ್ನೆ ಮಾಡಿ. ಎಷ್ಟು ವರ್ಷ ಆಯಿತು ಗದಗ ಬೆಟಗೇರಿ ಕುಡಿಯೋ ನೀರು ಯೋಜನೆ ಬಂದು? ಯಾರನ್ನೂ ಟೀಕಾ ಮಾಡೋಂಗಿಲ್ಲ. ಯಾವ ಸರ್ಕಾರದೂ ಕೂಡ ಇವತ್ತಿಗೂ ಕೂಡ ಹೇಳಿದ್ರೆ 24x7 ಸ್ಕೀಮ್ ತಂದಾರ. ಅದು ಹೆಸರಿಗೆ 24x7. ಇದನ್ನು ಸದನದೊಳಗೆ ಮಾತಾಡಿ ನಾನು, ಆ ಹೆಸರು ತೆಗೆದಾಕ್ಬಿಡ್ರಿ ಅಂತ. ಅರೆ 24x7 ಸ್ಕೀಮ್ ಏನದು? ದಿನ ನೀರು ಕೊಡಬೇಕಂತ ಯೋಜನೆ ಮಾಡಿರಿ. ಎಷ್ಟು ದಿನ ಕೊಡ್ತೀರಿ ನೀವು? ನಾ ಚಾಲೆಂಜ್ ಮಾಡೀನಿ ಸಚಿವರಿಗೆ, 10 ದಿನ 12 ದಿನ. ಕೆಲವು ದಿನ ಇಲ್ಲೇ ವಾರ್ಡಿನ ನಮ್ಮ ವಿದ್ಯಾವತಿಯವರು ಇದ್ದಾರೆ, ವಿದ್ಯಾವತಿ ಕಡೆಗೆವ್ರು ಹೇಳಿದಾರೆ, ಅವ್ರ ಮನೆ ಮುಂದೆ ಎಷ್ಟು ಜನ ಸ್ಟ್ರೈಕ್ ಮಾಡ್ತಾರೆ ಕುಡಿಯೋ ನೀರಿನ ಸಂಬಂಧ. ಇದನ್ನು ಹೆಸರುಗೊಂಡು ನಾನು ಸದನದೊಳಗೆ ಪ್ರಸ್ತಾಪ ಮಾಡೀನಿ. ಕುಡಿಯೋ ನೀರಿನ ಯೋಜನೆ ಕುರಿತು ಪ್ರತಿಯೊಂದು ಸದನದೊಳಗೆ ನಾನು ಬಿಡಂಗನೇ ಇಲ್ಲ. ಈ ಸಲ ಸೆಷನ್ನ ಕೇಳಿದಂಥ ಮುಂದೆ ಸಲ ನಾನು ಏನು ಬಿಡಂಗಿಲ್ಲ. ಪ್ರತಿ ಸದನದೊಳಗೆ UGD ಎಷ್ಟು ವರ್ಷ ಆಯ್ತು ರೀ, ಎಷ್ಟು ಕೋಟಿ ಖರ್ಚು ಮಾಡ್ಯಾರ, ಅದು ಕೆಲಸ ಮಾಡಾಕತ್ತೈತೆ. ಬೈಪಾಸ್ ರಿಂಗ್ ರೋಡ್ ಕಂಪ್ಲೀಟ್ ಆಗ್ಯದ, ಒಂದಲ್ಲ ಎರಡಲ್ಲ. ಮತ್ತು ನಮ್ಮ ಜಿಮ್ಸ್ ಆಸ್ಪತ್ರೆ ಬಂದದ್ದು, ಜಿಮ್ಸ್ ಆಸ್ಪತ್ರೆ ಒಳಗೆ ಏನೇನು ತೊಂದರೆಗಳದಾವು, ಡಾಕ್ಟರ್ಸ್ ನೇಮಕಾತಿ ಏನೋ ಕೊರತೆ ಇದೆ. ನಾ ಈ ವಿಷಯ ಯಾಕೆ ಹೇಳ್ತೇನಪ್ಪ ಅಂದ್ರೆ, ಭಾಳ ದೊಡ್ಡ ಸಂಖ್ಯೆಯೊಳಗೆ ನೀವೆಲ್ಲ ಇಂಜಿನಿಯರ್ಸ್ ಇದ್ದೀರಿ. ನನ್ನ ಆರಿಸಿ ಏನು ಕಳಿಸಿರಿ MLCಗೆ, ಆ ಒಂದು ಅಧಿಕಾರ, ನೀವು ಕೊಟ್ಟಂಥ ಅಧಿಕಾರ ಏನದ ಅದನ್ನು ಸದುಪಯೋಗ ಮಾಡಿಕೊಂಡೆ. ಪ್ರತಿಯೊಂದು ಸೆಷನ್ನೊಳಗೆ ನಾವು ಬಿಡಂಗಿಲ್ಲ.
ಬರೀ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆ ಅಲ್ಲ, ನೌಕರ ಸಮಸ್ಯೆ ಒಂದಲ್ಲ, ಅದ್ರ ಜೊತೆಗೆ ನನ್ನ ಊರು ನನ್ನಿದು. ನಾವು ಊರಿನ ಪ್ರಗತಿಗಾಗಿ ಡೆವಲಪ್ಮೆಂಟ್ಗಾಗಿ ಕೂಡ ಸದನದೊಳಗೆ ನಾನು ಆಗಾಗ ಏನೇನು ತೊಂದರೆಗಳದ ನಿವಾರಣೆ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ನನ್ನ ವಿಷಯವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಮುಂಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನನ್ನ ಮೇಲೆ ಇರಲಿ ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಂಡು, ಐಲಿ ಅವರು ಹೇಳಿದ ಹಾಗೆ ಇನ್ನು ಏನು ಹಣ ಕೊಡಬೇಕಾಗ್ಯದ 1 ತಿಂಗಳು 2 ತಿಂಗಳು ತಡೀರಿ ಸರ್, ನಾನು ನೀವು ಬೇರೆ ಏನೆಲ್ಲ ನೀವೇನು ಹೇಳ್ತೀರಿ ಇದರ ಏನು ಫರ್ದರ್ ಅಭಿವೃದ್ಧಿ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕೈತೆ, ಅಭಿವೃದ್ಧಿಗಾಗಿ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ ಭಾಳ ಪ್ರೀತಿ ಆಧಾರದಿಂದ ಇವತ್ತು ನಾನು ಬರಮಾಡಿಕೊಂಡು ಈ ಕಾರ್ಯಕ್ರಮದೊಳಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರಿ. ನಿಮ್ಮೆಲ್ಲರಿಗೆ ಸಂಘಟನೆಗೆ ಎಲ್ಲ ಪದಾಧಿಕಾರಿಗಳು ವಂದಿಸಿ ನನ್ನ ಮಾತು ವಿರಾಮ ಮಾಡ್ತೀನಿ. ಪೂಜ್ಯರಿಗೂ ಪರಮ ಪೂಜ್ಯರಿಗೂ ಕೂಡ ನನ್ನ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ. ತಂದೆ ತಾಯಿಗಳಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಂತ ಕರಿವಿಷ್ಟಿ ಪರಿವಾರದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ನಮಗೆ ಶ್ರೀಧರಿಗೆ ಚಿರೋಣಿ ಆಗೋಣ. ನಮ್ಮ ಈ ಬಿಲ್ಡಿಂಗ್ ನಿರ್ಮಾಣ ಆಗಲಿಕ್ಕೆ ಅನೇಕ ಮಹನೀಯರು ಸಹಾಯ ಸಹಕಾರ ನೀಡಿದ್ದಾರೆ. ಈ ಮಹನೀಯರಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿಯಿಂದ ಆಗಾಕತ್ತೈತಿ. ನಮಗೆ ಸಂತೋಷದ ಸುದ್ದಿ, ನಮ್ಮ ಸ್ವಾಮೀಜಿಯವರು ಅದಾರ, ನಗರಸಭಾ ಸದಸ್ಯರು ಅದಾರ, ಕಮಿಷನರ್ ಬೇವೂರ್ ಸರ್ ಅದಾರ, ಇಂಜಿನಿಯರ್ ಸರ್ ಅದಾರ, ತಾವು ಇಲ್ಲೇ ನಮಗೆ ಅಧ್ಯಕ್ಷರು ಅದಾರ. ಯಾಕಂದ್ರೆ ನಾವು ಎಲ್ಲ ತಾವು ಎಲ್ಲ ಬಂದಿರಿ. ಇವತ್ತು ಶುಭ ಕಾರ್ಯ ಇದು. ಯಾಕಂದ್ರೆ ನಮಗೆ ಐಲಿ ಸರ್ ಅಂದ್ರೆ ಭಾಳ ನಮ್ಮ ಡೈರೆಕ್ಟ್ರ್ ಅವರು, ನಮ್ಮ ನಗರ ಅಭಿವೃದ್ಧಿಗೆ ಡೈರೆಕ್ಟ್ರ್ ಅವರು, ನಾವು ಅಧ್ಯಕ್ಷರು, ಅವರು ಡೈರೆಕ್ಟ್ರು, ಅವರು ಕಮಿಷನರು. ಅವರು ಅವಾಗ ವಚನ ತೊಗೊಂಡಿರ್ತಾರೆ. ನಮಗೇನರ ಮಾಹಿತಿ ನಾವು ಕೇಳ್ಬೇಕಾದ್ರೆ ನಮ್ಮ ಐಲಿ ಸರ್ಗೆ ಕೇಳ್ತೀವಿ, ಇಲ್ರಿ ಹಿಂಗೈತಿ ಹಿಂಗಿಲ್ಲ ಅಂಥೇಳಿ. ಈಗ ಏನೇನೋ ಒಂದು ಇದು ಕೊಟ್ಟಾರವರು, ಇದು ಏನದ ಮೈಕ್ ಇದು ಹೈಮಸ್, ನಾವು ಹೈಮಸ್ಸು ಕೊಡ್ತೀವಿ. ಈಗ ನಮ್ಮ ಕಮಿಷನರ್ ಸಾಹೇಬ್ರು ಹೇಳಿದರು ಅದನ್ನು ಕೊಡ್ತೀವಿ, ಇಲ್ಲ ಗಾರ್ಡನ್ನು ಮಾಡಿಸ್ತೀವಿ ಅಂಥೇಳಿ ನಮ್ಮ ಕಮಿಷನರು ಹೇಳ್ಯಾರ. ನಾವು ಇದು ಇವತ್ತಿನ ಈ ಕಾರ್ಯಕ್ರಮ ಭಾಳ ಚಂದ ನಮ್ಮ ಇಲ್ಲಿ ಇಂಜಿನಿಯರ್ ಸರ್ ಎಲ್ಲರೂ ಕೂಡಿ ಮಾಡ್ಯಾರಲ್ಲ. ಪಾಪ ಎಲ್ಲರೂ ದೇಣಿಗೆನೂ ಕೊಟ್ಟಾರ, ಎಲ್ಲರೂ ಕೊಟ್ಟಾರ. ಈ ಒಳ್ಳೆಯ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಬೆಳೆಸಬೇಕಂದ್ರೆ ಇನ್ನು ಮುಂದೆ ಬೆಳಿಬೇಕದು. ಇದು ಇಷ್ಟಕ್ಕೆ ನಿಂದಿರಬಾರ್ದು, ಬೆಳಿಬೇಕು. ನಮ್ಮ ಐಲಿ ಇಂಜಿನಿಯರ್ ಸಾಕಷ್ಟು ಎಲ್ಲಿ ಬೇಕಲ್ಲಿ ಬೆನ್ನತ್ತಾರೆ, ಅವರು ಎಲ್ಲ ಮಾಹಿತಿ ಕೊಡ್ತಾರೆ. ನಮಗೆ ಏನೇನು ಇದು ಐತಿ, ನಮ್ಮ ಸ್ವಲ್ಪ ಅಕ್ಷರ ದಪ್ಪದಾವು, ತಾವು ಏನು ತಿಳ್ಕೊಬೇಡ್ರಿ. ಯಾಕಂದ್ರೆ ನಮ್ಮ ದೊಡ್ಡ ದನಿ ಐತಿ. ನಮ್ಮ ಮೈಕ್ ಕೊಟ್ಟರು ನಡಿತೈತಿ, ಮೈಕ್ ಕೊಳ್ಳಿಲ್ಲೂ ನಡಿತೈತಿ. ಅಸಲು ಎಲ್ಲರಿಗೂ ನಾವು ಈಗ ಏನು ಮಾತಾಡಕತ್ತೀವಿ ಸ್ವಲ್ಪ ಮಿಸ್ಕಾಲ್ ಆದರೂ ತಾವು ಕ್ಷಮಿಸಬೇಕು. ಈಗ ನಮ್ಮ ಐಲಿ ಸರ್ ಹೇಳ್ಯಾರ, ಅವರು ಏನೇನು ಅದಾವು. ಈಗ ಮೀಟಿಂಗ್ ಐತಿ ನಮ್ಮದು, ನಮ್ಮ ಮೀಟಿಂಗ್ದಾಗ ಟೆಂಡರ್ ಕರೆದೀವಿ. ಎಲ್ಲ ಅವರು ಏನೇನು ಹೇಳ್ಯಾರ ಅವ್ರು ನಾವು ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಕಮಿಷನರು ವಚನ ಕೊಟ್ಟರೆ ನಾವು ವಚನ ಕೊಡ್ತೀವಿ ಅಂತೇಳಿ ಇವತ್ತಿನ ದಿವಸ ನಾನು ಮಾತು ಕೊಡ್ತೀನಿ ಅಂತೀನಿ. ಮಾತು ಕೊಡ್ತೀನಿ. ನಮ್ಮ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.